ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಾನ್ವಿ, ಅವ್ರಿಗೆ ಕೇಳಲೇಬೇಕಾ? ಹೌದು, ಕೇಳಲೇಬೇಕು. ನಡಿ ನೀನು ಮೊದಲು. ನೋಡು ಹೆಂಗೆ ಎಚ್ತಾ ಇದ್ದಾಳೆ ಅಂತ ಭಯನೇ ಆಗ್ತಾ ಇದೆ. ಕೇಳಲೇಬೇಕಾ? ಸುಮ್ಮನೆ ಹೋಗೋಣ, ನೆಪ ಹೇಳ್ಬೇಡ. ಆಯುಷೋರ್ ಅಲ್ಲಿ ನೋಡಲಿ ಟೊಮೊಟೊನ ಹೆಂಗೆ ಕೊಚ್ಚಾಗ್ತಾ ಇದ್ದಾಳೆ ಅಂತ. ಮೊದಲೇ ಗೆಡ್ಬಿಟ್ರ ನೀ. ಅಣ್ಣ ಪ್ಲೀಸ್. ಸರಿ, ಜಗಳಗ ಅಲ್ಲ ದುರ್ಗಾ, ಆ್ಯಕ್ಚುಲಿ ನಿಮ್ಗೇನೋ ಹೇಳಬೇಕು. ಏನು? ನಂಗೆ ತಲೆ ಕೆಟ್ಟಿದೆ, ನನ್ನ ಜಗಳ ಗಂಟೆ ಕೊಬ್ಬು ಜಾಸ್ತಿ ಅಂತನಾ? ಕರೆ ಅದಲ್ಲ, ಅಲ್ಲ ಅಲ್ಲ ಅದಲ್ಲ ಅದ. ಮತ್ತಿನ್ನೇನ್ ಹೇಳಕ್ ಮರ್ತ್ರಿ? ಓ, ಮೂಗ್ ತುದಿಲೇ ಕೋಪ, ಅತಿ ಬುದ್ಧಂತೆ ಪೆದ್ದಿ ಅಂತನಾ? ಅದು ನಿಜಾನೇ. ಏನು? ಏನಿಲ್ಲ 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 ಅಂದ್ಮೇಲೆ ಮತ್ತೆ ಯಾಕೆ ಬಂದಿದ್ದೀರಾ? ಮಾತಾಡೋಷ್ಟೆಲ್ಲ ಮಾತಾಡಿ ಇವಾಗ ತಿರ್ಗಾ ಬಂದಿದ್ದೀರಾ? ನನ್ಗೇನ್ ಸ್ವಾಭಿಮಾನ ಇಲ್ವಾ ನೀವು ಬಂದ ತಕ್ಷಣ ನಾನು ಮಾತಾಡಕ್ಕೆ? ಇನ್ನೇನಾದ್ರೂ ಬೈಯೋದಿತ್ತಾ? ಬೈದ್ ಬಿಡಿ, ಬೇಕಾದ್ರೆ ನಾನು ಕಿವಿ ಮುಚ್ಕೊಂಡ್ಬಿಡ್ತೀನಿ. ಎಷ್ಟು ಬೇಕೋ ಅಷ್ಟು ಬೈದ್ ಬಿಡಿ, ಏನ್ ಬರುತ್ತೆ ಹೇಳಿ ನಿಮ್ಗೆ? ನೋಡು ದುರ್ಗಾ, ಬೇಕಾಗಿಲ್ಲ. ನಿಮ್ ಜೊತೆ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ. ಹೊರಡಿ ಇಲ್ಲಿಂದ. ಕೊಬ್ಬೆಷ್ಟಿದೆ ನೋಡು ನಿನಗೆ. ಏನೋ ಪಾಪ ಸಾರಿ ಕೇಳೋಣ ಅಂತ ಬಂದ್ರೆ. ಓಹೋ ಸಾರಿ. ನೀವ್ ನನಗ್ ಸಾರಿ ಕೇಳಕ್ ಬಂದಿದ್ದೀರೋ ಅಥವಾ ನಿಮ್ ಸಾರಿನ ನಾನು ಒಪ್ಕೊಳ್ಳೇಬೇಕು ಅಂತ ನ್ಯಾಯಾಧೀಶ ತರ ತೀರ್ಪು ಕೊಡಕ್ ಬಂದಿದ್ದೀರೋ? ಎಷ್ಟು ಮಾತಾಡ್ತೀಯಾ? ಅಲ್ಲ ಏನೋ ಅಯ್ಯೋ ಪಾಪ ಅಂತ ಇಲ್ಲಿವರೆಗೂ ನಾನು ಮಾತಾಡ್ಸಕ್ ಬಂದೆ ನೋಡು. ನನ್ ತಪ್ಪು. ನೀನ್ ಜಗಳ ಗಂಟೆ ಅಂತ ಪ್ರೂವ್ ಮಾಡೇ ಬಿಡ್ತೀಯ ಅಲ್ವಾ? ಅಲ್ಲ ಅಷ್ಟಕ್ಕೂ ಏನ್ ನಿನ್ ಪ್ರಾಬ್ಲಮ್ಮು? ನೀವೇ ನನ್ ಪ್ರಾಬ್ಲಮ್ ಆಯ್ತಾ? ಸಾಕಾ? ಸಮಾಧಾನನಾ? ಜಗಳಗಂಟಿ ತಲೆ ನೆಟ್ಟಿಗಿಲ್ದಿರೋ ಜಂಬತ್ ಕೋಳಿ, ಓವರ್ ಸ್ಮಾರ್ಟ್ ಅನ್ಕೊಂಡಿರೋ ಪೆದ್ದಿ. ಅಲ್ಲ ಆ ಜಗಳ ಗಂಟಿಗೆ ಸರಿಯಾಗಿ ಮಾತಾಡೋದಕ್ಕೆ ಕೊಬ್ಬು. ನಾನಾಗ ನನ್ನೇ ಸಾರಿ ಕೇಳೋದಕ್ಕೆ ಕಿಚನ್ ತನಕ ಹೋಗಿದ್ದೀನಿ ತಾನೆ. ಅವ್ರು ಸರಿಯಾಗಿ ಮಾತಾಡಲ್ಲ ಶಾನ್ವಿ. ಸರಿ ಆಯ್ತು, ಇವಾಗ ನೀವೇ ಏನಾದ್ರು ಐಡಿಯಾ ಕೊಡಿ. ಅಣ್ಣ ತಪ್ಪು ನಿಂದೆ. ಸಾರಿ ಕೇಳಕ್ ಹೋದವನು ಸಾರಿ ಕೇಳಕ್ ಬಿಟ್ಟು ಮತ್ತೆ ಯಾಕೆ ಅವಳ ಜೊತೆ ಜಗಳ ಮಾಡ್ಕೊಂಡು ಬಂದೆ? ಮಾತಂದ್ರೆ ಮಾತು. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಬಂದ್ಬಿಡ್ತು ಬತ್ತಿ ಇಡೋದಕ್ಕೆ. ನಾನಿಲ್ಲಿ ಜಗಳ ಮಾಡ್ದೆ, ಆ ಜಗಳ ಗಂಟಿನೇ ಕಾಲ್ ಕೆರ್ಕೊಂಡು ಜಗಳ ಆಡಕ್ ಬಂದಿದ್ದು. ನೀನ್ ಸರಿಯಾಗಿ ಸಾರಿ ಕೇಳಿದಿದ್ರೆ ಅವಳು ಯಾಕೆ ಜಗಳ ಮಾಡ್ತಿದ್ಲು? ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮುಂದೇನ್ ಮಾಡೋದು ಅಂತ ನಾನ್ ಯೋಚಿಸ್ತಾ ಇದ್ರೆ ನೀವ್ ಬೇರೆ. ಏನ್ ಮಾಡೋದು ಮಣಿ?
ಸ್ವಲ್ಪ ಯೋಚಿಸೋಕ್ ಟೈಮ್ ಕೊಡಿ. ಸುಮ್ಮನೆ ಬಿಲ್ಡಪ್ ಅಷ್ಟೇ ಡೌರಾಣಿ. ಬಾಸು ಏನಾದ್ರೂ ಅಂದ್ರಾ? ಹಾ ಏನಿಲ್ಲ ಮಣಿ, ನಮ್ಮ ಮಣಿ ತುಂಬಾ ಬ್ರಿಲಿಯಂಟು, ಇವಾಗ ಒಂದು ಆಸಮ್ ಆಗಿರೋ ಐಡಿಯಾ ಕೊಡುತ್ತೆ ಅಂತ ಶಾನ್ವಿಗೆ ಹೇಳ್ತಾ ಇದ್ದೆ, ಅಲ್ವಾ ಶಾನ್ವಿ? ಹಾ ಹೌದೌದು, ಈ ಮಣಿ ಬರೀ ಬಿಲ್ಡಪ್ಪು ಡೌರಾಣಿ ಹಾ ಅಂತೆಲ್ಲ ಅನ್ಕೋಬೇಡ ಶಾನ್ವಿ, ಮಣಿ ಸೋ ಬ್ರಿಲಿಯಂಟ್ ಅಂತ ಹೇಳ್ತಿದ್ದ. ದ ಗ್ರೇಟ್ ಬ್ಯೂಟಿಫುಲ್ ಬ್ರಿಲಿಯಂಟ್ ಮಣಿ ಅವ್ರಿಗೆ ಇವತ್ತೇ ಐಡಿಯಾ ಬರುತ್ತಾ ಅಥವಾ? ಬಂತು ಬಂತು ಏನ್ ಬಂತು? ಐಡಿಯಾ. ಏನದು? ದುರ್ಗನ ಖುಷಿ ಪಡ್ಸೋಕೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಏನ್ ಮಾಡ್ಬೇಕು? ಅದ್ ಏನಾಗಿದ್ರು ಸರಿ, ನಾನ್ ಮಾಡ್ತೀನಿ. ಅದ್ ಯಾವ ವಸ್ತು ಆಗಿದ್ರು ನಾನ್ ತಂದ್ಕೊಡ್ತೀನಿ. ಅದೇನಂತ ಹೇಳು ಮಣಿ. ದ್ರಾಕ್ಷಿ ಹಣ್ಣು. ವಾಟ್? ದ್ರಾಕ್ಷಿ ಹಣ್ಣ? ವಾಟ್? ದ್ರಾಕ್ಷಿ ಹಣ್ಣ? ಮತ್ತೆ ಹಸಿ ಮೆಣಸಿನ್ಕಾಯಿ. ದುರ್ಗನ್ಗೆ ದ್ರಾಕ್ಷಿ ಹಣ್ಣು ಮತ್ತೆ ಹಸಿ ಮೆಣಸಿನ್ಕಾಯಿ ಅಂದ್ರೆ ತುಂಬಾ ಇಷ್ಟ. ಅದನ್ನ ತಂದ್ಕೊಟ್ರೆ ಅವಳು ಖುಷಿಯೋ ಖುಷಿ. ವೇಟ್, ದ್ರಾಕ್ಷಿ ಹಣ್ಣು ಹಸಿ ಮೆಣಸಿನ್ಕಾಯಿನ? ಮಣಿ, ನೀನು ಬ್ರಿಲಿಯಂಟ್ ಇರ್ಬೋದು, ಆದ್ರೆ ನಾವು ಕಿವಿಲಿ ರೋಸ್ ಗಾರ್ಡನ್ ಇಟ್ಕೊಂಡು ಓಡಾಡ್ತಾ ಇಲ್ಲ. ದ್ರಾಕ್ಷಿ ಮತ್ತೆ ಮೆಣಸಿನ್ಕಾಯಿ ನಿನ್ ಫೇವ್ರೆಟ್ ತಾನೆ? ಅದನ್ನ ತಂದ್ಕೊಟ್ರೆ ಖುಷಿ ಆಗೋದು ದುರ್ಗಂಗ ಅಥವಾ ನಿನಗ? ಓ ಹೌದಲ್ವಾ, ಇರಿ ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡ್ತೀನಿ. ಈ ಡಬ್ಬ ಐಡಿಯಾ ಹೇಳೋದಕ್ಕೆ ಇಷ್ಟೊತ್ತು ಮಾಡ್ತು. ಇನ್ನೊಂದು ಐಡಿಯಾ ಅಂತಂದ್ರೆ ಬೆಳಗ್ಗೆನೇ ಆಗುತ್ತೆ. ಅಣ್ಣ, ನನ್ಗೆ ದುರ್ಗನ್ ಖುಷಿ ಪಡಿಸೋದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಸುಮ್ಮನೆ ಈ ಮಣಿ ತರ ಏನೋ ಡಬ್ಬ ಐಡಿಯಾ ಕೊಡ್ಬೇಡ ಶಾನ್ವಿ. ಬಾಸು ನೀವಿಬ್ರು ಜಗಳ ನಿಲ್ಸ್ತೀರಾ? ಇವಾಗ ನನ್ಗೆ ಉಳ್ದಿರೋ ಐಡಿಯಾ ಆಸಮ್ ಐಡಿಯಾ, ಇದು ಪಕ್ಕಾ ಕ್ಲಿಕ್ ಆಗತ್ತೆ. ವಾವ್, ಏನದು? ನನ್ ಕಣ್ಣಿಗೆ ಏನಕ್ಕೆ ಬಟ್ಟೆ ಕಟ್ಟಿದೀರಾ? ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತಾದ್ರೂ ಹೇಳಿ. ಪಾ, ಆ ಗಾಂಧಾರಿ ಅದ್ ಹೇಗಿದ್ಲೋ ಏನೋ, ನನ್ಗೆ ಇಷ್ಟಕ್ಕೆ ತಡ್ಕೊಳಕ್ ಆಗ್ತಿಲ್ಲ. ನಿನ್ ಕಣ್ಣಿಗೆ ಬಟ್ಟೆ ಕಟ್ಟಿ ಬಾವಿಗೆ ತಳ್ಳ ಕರ್ಕೊಂಡು ಹೋಗ್ತಿದ್ದಾರೆ. ಯಾವ್ದಕ್ಕೂ ಹುಷಾರ್ ದುರ್ಗಾ. ಅಯ್ಯೋ ಹೌದಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.